ನಮಸ್ಕಾರ ವಿದ್ಯಾರ್ಥಿಗಳೇ, ಈಗ ನಾವು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಭಾಗ ಪ್ರಮಾಣ ಸೂತ್ರದ ಬಗ್ಗೆ ತಿಳ್ಕೊಂಡಿದ್ವಿ. ಈ ಭಾಗ ಪ್ರಮಾಣ ಸೂತ್ರವನ್ನು ಬಳಸಿ ಮಾಡುವಂತಹ ಲೆಕ್ಕಗಳನ್ನು ಈಗ ನಾವು ಮಾಡ್ತಾ ಹೋಗೋಣ. ಇಲ್ಲಿ ಒಂದು ಲೆಕ್ಕ ಈ ಥರ ಇದೆ. -1,7 ಮತ್ತು 4,-3 ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು 2:3 ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಇದೆ. ಹಾಗಾದರೆ ಇಲ್ಲಿ ಮೊದಲನೇ ಬಿಂದು ಎ ಬಿಂದು -1,7 ಆಗಿರಲಿ, ಈಗ ಬಿ ಬಿಂದು 4,-3 ಆಗಿರಲಿ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನಿದೆ, ಅನುಪಾತವನ್ನು ಅವರು ನೀಡಿದ್ದಾರೆ. ಅಂದರೆ ಇಲ್ಲಿ m1:m2 ಅವರು ನೀಡಿದ್ದಾರೆ. ಈಗ ನೀಡಿರ್ತಕ್ಕಂಥದ್ದನ್ನು ಬರ್ಕೊಳ್ಳೋಣ. ಈಗ ಇಲ್ಲಿ ಎ ಬಿಂದು -1,7 ಅಂತಿದೆ. ಇದನ್ನು ನಾನು x1 y1 ಅಂತ ಹೇಳಿ ಕರೆದಿದ್ದೀನಿ. ಬಿ ಬಿಂದು 4,-3 ಅಂತ ಹೇಳಿ ಕರೆದಿದ್ದೀವಿ. ಇದು x2 y2 ಆಗಿದೆ. ಹಾಗೆ m1:m2 2:3 ಆಗಿದೆ. ಈಗ ನಾವು ಕಂಡುಹಿಡಿಬೇಕಾಗಿರೋದೇನು, ಇವೆರಡರ ನಡುವೆ ಒಂದು ಬಿಂದು ಏನಾಗಿದೆ, ಈ ಒಂದು ರೇಖೆಯನ್ನ 2:3 ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ. ಆ ಬಿಂದುವಿನ ನಿರ್ದೇಶಾಂಕವನ್ನ ಕಂಡುಹಿಡಿಬೇಕಾಗಿದೆ. ಅಂದ್ರೆ p of x, y ಅನ್ನೋದು ಏನು ಅಂತ ಹೇಳಿ ನಾವು ಕಂಡುಹಿಡಿಬೇಕು. ಈಗ ನಾವು ಏನ್ ಮಾಡೋಣ, ಭಾಗ ಪ್ರಮಾಣ ಸೂತ್ರವನ್ನ ಬಳಸ್ಕೊಳ್ಳೋಣ. ಈಗಾಗಲೇ ನಮಗೆ ಗೊತ್ತು ಭಾಗ ಪ್ರಮಾಣ ಸೂತ್ರ p of xy is equal to m1x2 plus m2x1 divided by m1 plus m2. ಹಾಗೆ y ಬೆಲೆ m1y2 plus m2y1 divided by m1 plus m2. ಇಲ್ಲಿ ನಾವು x ನಿರ್ದೇಶಾಂಕ ಬೇಕಿತ್ತು ಅಂದರೆ ಇದು ಮೊದಲನೇದು x ನಿರ್ದೇಶಾಂಕವಾಗಿರ್ತದೆ, ಇದು y ನಿರ್ದೇಶಾಂಕವಾಗಿರ್ತದೆ. ಸೊ x is equal to m1x2 plus m2x1 divided by m1 plus m2. ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ. ಈಗ ಇಲ್ಲಿ m1 ಅಂದರೆ 2 is equal to ಬ್ರಾಕೆಟ್ ಅಲ್ಲಿ ಬರ್ಕೊಳ್ಳೋಣ, ಇಂಟು x2 ಎಷ್ಟಿದೆ 4 ಪ್ಲಸ್ m2 ಎಷ್ಟಿದೆ 3 ಇಂಟು x1 ಎಷ್ಟಿದೆ -1 ಡಿವೈಡೆಡ್ ಬೈ m1 ಪ್ಲಸ್ m2 ಅಂದರೆ 2 ಪ್ಲಸ್ 3. ಈಗ ಇದನ್ನು ಸರಳೀಕೃತಗೊಳಿಸ್ಕೊಳ್ಳೋಣ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 4 8 ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್ 3 3 ಡಿವೈಡೆಡ್ ಬೈ 2 ಪ್ಲಸ್ 3 ಎಷ್ಟು 5. ಈಗ 8ರಲ್ಲಿ 3 ಹೋದರೆ 5 ಡಿವೈಡೆಡ್ ಬೈ 5. 5 5 5. ಸೊ 1/1 ಅಂದರೆ ಎಷ್ಟು 1. ಇದು x ನಿರ್ದೇಶಾಂಕ. x ನ ಬೆಲೆ ಎಷ್ಟು ಬಂತು, ನಮಗೆ 1 ಬಂತು. ಹಾಗೆ ನಾವೀಗ ಏನು ಮಾಡಬೇಕು, y ನ ಬೆಲೆಯನ್ನು ಕಂಡುಹಿಡ್ಕೋಬೇಕಾಗತ್ತೆ. ಇಲ್ಲಿ y is equal to, ಈಗ ಎರಡನೇ ನಿರ್ದೇಶಾಂಕ y is equal to m1y2 plus m2y1 divided by m1 plus m2. ಇಲ್ಲಿ ಬೆಲೆಗಳನ್ನು ಆದೇಶಿಸೋಣ. is equal to m1 ಎಷ್ಟಿದೆ 2 ಇಂಟು y2 ಎಷ್ಟಿದೆ -3 ಪ್ಲಸ್ m2 ಎಷ್ಟಿದೆ 3 ಇಂಟು y1 ಎಷ್ಟಿದೆ 7 ಡಿವೈಡೆಡ್ ಬೈ m1 ಪ್ಲಸ್ m2 ಅಂದರೆ 2 ಪ್ಲಸ್ 3 is equal to ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್ 2 3 6 ಪ್ಲಸ್ ಇಂಟು ಪ್ಲಸ್ 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 ಇಂಟು ಪ್ಲಸ್ ಪ್ಲಸ್ 3 7 21 ಡಿವೈಡೆಡ್ ಬೈ 2 ಪ್ಲಸ್ 3 ಅಂದರೆ 5. ಈಗ ಇದರ ಬೆಲೆ -6 ಪ್ಲಸ್ 21, ಎರಡು ಬೇರೆ ಬೇರೆ ಚಿಹ್ನೆ ಇದೆ. ಸೊ ದೊಡ್ಡ ಸಂಖ್ಯೆ ಆದಂತಹ 21ರಿಂದ -6 ಕಳಿಬೇಕಾಗ್ತದೆ. ಎಷ್ಟಾಗುತ್ತೆ 15 ಆಗುತ್ತೆ. ಪ್ಲಸ್ 15 ಡಿವೈಡೆಡ್ ಬೈ 5 5 1 5 5 3 15. ಸೊ 3 ಡಿವೈಡೆಡ್ ಬೈ 1. ಹಾಗಾಗಿ y ನ ಬೆಲೆ ಎಷ್ಟು ಬಂತು, y ನ ಬೆಲೆ 3/1 ಅಂದರೆ 3. x ನ ಬೆಲೆ ದೊರಕ್ತು, ನಮಗೆ y ನ ಬೆಲೆ ದೊರಕ್ತು. ಹಾಗಾದರೆ ನಮಗೆ ಬೇಕಾಗಿರ್ತಕ್ಕಂತಹ p ಬಿಂದುವಿನ ನಿರ್ದೇಶಾಂಕ ಏನಾಗಿರುತ್ತೆ, x, y ಅಂದರೆ 1,3 ಆಗಿರುತ್ತದೆ. ಆದ್ದರಿಂದ ಅಪೇಕ್ಷಿತ p ಬಿಂದುವಿನ ನಿರ್ದೇಶಾಂಕಗಳು 1,3 ಆಗಿದೆ. ಈಗ ಇನ್ನೊಂದು ಲೆಕ್ಕ ಈ ಥರ ಇದೆ. a 2,-2 ಮತ್ತು b -7,4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತಿದೆ. ತ್ರೈಭಾಜಕ ಅಂದರೆ ಎ ಬಿ ನಡುವೆ ಏನಾಗ್ತದೆ, 3 ಸಮಭಾಗಗಳಾಗಬೇಕು. 3 ಸಮಭಾಗಗಳನ್ನಾಗಿ ಮಾಡಲಿಕ್ಕೆ ನಮಗೆ 2 ಬಿಂದುಗಳ ಅವಶ್ಯಕತೆ ಇದೆ. ಹಾಗಾದರೆ ನಮಗೆ ಆ 3 ಸಮಭಾಗಗಳನ್ನಾಗಿ ಮಾಡ್ತಕ್ಕಂತಹ ಆ 2 ಬಿಂದುಗಳ ಏನು ಮಾಡಬೇಕು, ನಿರ್ದೇಶಾಂಕಗಳನ್ನು ಕಂಡುಹಿಡಿಬೇಕಾಗ್ತದೆ. ಈ ತ್ರೈಭಾಜಕ ಬಿಂದುಗಳು ಅಂದರೆ 3 ಸಮಭಾಗಗಳನ್ನಾಗಿ ಮಾಡುವಂತಹ ಬಿಂದುಗಳಾಗಿದೆ. ಈಗ ಇಲ್ಲಿ ಎ ಇದು ಬಿ ಅಂತ ಹೇಳಿ ಎರಡು
ಬಿಂದುಗಳನ್ನು ತೆಗೆದುಕೊಂಡು ಅವುಗಳ ನಡುವೆ ಒಂದು ರೇಖಾಖಂಡವನ್ನು ಎಳೆದಿದ್ದೇನೆ. ಎ ಬಿಂದುವಿನ ನಿರ್ದೇಶಾಂಕ 2, -2 ಅವರೇ ನೀಡಿದ್ದಾರೆ. ಹಾಗೆ ಬಿ ಬಿಂದುವಿನ ನಿರ್ದೇಶಾಂಕ -7, 4. ಈಗ ಈ ಒಂದು ಎ ಬಿ ರೇಖಾಖಂಡವನ್ನು 3 ಸಮಭಾಗಗಳನ್ನಾಗಿ ಮಾಡಬೇಕು. 3 ಸಮಭಾಗಗಳನ್ನಾಗಿ ಮಾಡುವಂತಹ 2 ಬಿಂದುಗಳನ್ನು ನಾವೀಗ ಗುರುತಿಸ್ಕೊಳ್ಳೋಣ. ಒಂದು ಪಿ, ಇನ್ನೊಂದು ಕ್ಯೂ ಅಂತ ಹೇಳಿ ಅಂದ್ಕೊಳ್ಳೋಣ. ಈಗ ನಾವು ಕಂಡುಹಿಡಿಬೇಕಾಗಿರೋದೇನು ಅಂದರೆ ಪಿ ಮತ್ತು ಕ್ಯೂ ಬಿಂದುವಿನ ನಿರ್ದೇಶಾಂಕಗಳನ್ನು ಈಗ ನಾವು ಕಂಡುಹಿಡಿಬೇಕಾಗಿದೆ. ಇಲ್ಲಿ ಪಿ ಮತ್ತು ಕ್ಯೂಗಳು ಎ ಬಿಯ ತ್ರೈಭಾಜಕ ಬಿಂದುಗಳಾಗಿರಲಿ. ಆದ್ದರಿಂದ ಎ ಪಿ = ಪಿ ಕ್ಯೂ = ಕ್ಯೂ ಬಿ ಆಗಿರ್ತದೆ. ಈಗ ನಾವು ಪಿ ಬಿಂದುವನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ, ಪಿಯನ್ನು ತೆಗೆದುಕೊಂಡ್ರೆ, ಈ ಕ್ಯೂ ಇಲ್ಲ ಅಂತ ಹೇಳಿ ಅಂದ್ಕೊಳ್ಳೋಣ, ಪಿಯನ್ನು ಮಾತ್ರ ತೆಗೆದುಕೊಂಡ್ರೆ ಇಲ್ಲಿ 1, ಇಲ್ಲಿ 1 + 1 2, ಅಂದರೆ 1:2 ಅನುಪಾತದಲ್ಲಿ ಇದೇನು ಮಾಡುತ್ತೆ, ಪಿ ಬಿಂದು ಎ ಬಿಯನ್ನು ವಿಭಾಗಿಸ್ತದೆ. ಆ ರೀತಿ ತಗೊಂಡು ನಾವೇನು ಮಾಡಬೇಕು, ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಇಲ್ಲಿ ಪಿ ಬಿಂದು ಈ ರೀತಿ 1:2 ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ. ಹಾಗಾಗಿ ಎ ಬಿಂದುವಿನ ನಿರ್ದೇಶಾಂಕ ಕೊಟ್ಟಿರೋ ಹಾಗೆ 2 - 2 ಅಂತ ಹೇಳಿ ಬರ್ಕೊಂಡು x1 y1 ಅಂತ ಹೇಳಿ ಬರ್ಕೊಂಡಿದ್ದೀವಿ. ಹಾಗೆ ಬಿ ಬಿಂದುವಿನ ನಿರ್ದೇಶಾಂಕಗಳು -7, 4 x2 y2 ಅಂತ ಹೇಳಿ ತೆಗೆದುಕೊಂಡಿದ್ದೇವೆ. ಇಲ್ಲಿ ನಾವು ಇದನ್ನು ಬರ್ಕೊಂಡಿರೋದು ಅಂದರೆ ಇಲ್ಲಿ ಪಿ ಎನ್ನುವಂಥದ್ದು ಎ ಬಿಯನ್ನು 1:2 ಅನುಪಾತದಲ್ಲಿ ವಿಭಾಗಿಸೋದ್ರಿಂದ m1:m2 1:2 ಆಗ್ತದೆ. ಈಗ ನಾವು ಯಾವುದರ ಪ್ರಕಾರ, ಭಾಗ ಪ್ರಮಾಣ ಸೂತ್ರದ ಪ್ರಕಾರ ಏನು ಮಾಡಬೇಕು, ಈ ಬೆಲೆಗಳನ್ನು ಇಲ್ಲಿ ಆದೇಶಿಸೋಣ. ಈಗ ನಾವೇನು ಮಾಡೋಣ, ನೇರವಾಗಿ ಎಕ್ಸ್ ನಿರ್ದೇಶಾಂಕಕ್ಕೆ ಅಥವಾ ನೇರವಾಗಿ ಈ ಸೂತ್ರಕ್ಕೆ ನಾವು ಬೇಕಾದರೂ ಬೆಲೆಗಳನ್ನು ಆದೇಶಿಸಬಹುದು. ಇಲ್ಲಿ m1 ಅಂತಿದೆ, m1 ಅಂದರೆ 1 ಇಂಟು x2 ಅಂತಂದರೆ -7 ಪ್ಲಸ್ m2 ಎಷ್ಟಿದೆ 2 ಇಂಟು x1 ಅಂದರೆ 2 ಡಿವೈಡೆಡ್ ಬೈ m1 ಪ್ಲಸ್ m2 1 ಪ್ಲಸ್ 2 m1 ಅಂದರೆ 1 ಇಂಟು y2 ಅಂದರೆ 4 ಪ್ಲಸ್ m2 ಎಷ್ಟಿದೆ 2 ಇಂಟು y1 ಅಂದರೆ -2 ಡಿವೈಡೆಡ್ ಬೈ m1 ಪ್ಲಸ್ m2 1 ಪ್ಲಸ್ 2. ಈಗ ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 1 7 7 ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಪ್ಲಸ್ ಪ್ಲಸ್, 2 4 ಡಿವೈಡೆಡ್ ಬೈ 1 ಪ್ಲಸ್ 2 ಎಷ್ಟು 3. ಈಗ ಇಲ್ಲೆಲ್ಲ ಪ್ಲಸ್ ಇದೆ, ಸೊ 1 4 4 ಪ್ಲಸ್ ಇಂಟು ಪ್ಲಸ್ ಪ್ಲಸ್, ಪ್ಲಸ್ ಇಂಟು ಮೈನಸ್ ಮೈನಸ್, 2 4 ಡಿವೈಡೆಡ್ ಬೈ 1 ಪ್ಲಸ್ 2 ಅಂದರೆ 3 = ಈಗ -7 ಪ್ಲಸ್ 4 ಅಂದರೆ -3 ಡಿವೈಡೆಡ್ ಬೈ 3, 4 ಪ್ಲಸ್ 4 ಮೈನಸ್ 4 ಅಂತಂದರೆ 2 ಏನಾಗುತ್ತೆ, ಕ್ಯಾನ್ಸಲ್ ಆಗ್ತದೆ. ಸೊ ಹಾಗಾಗಿ 0/3 ಇಲ್ಲಿ 3 1 3 3, ಸೊ ಇದರ ಬೆಲೆ ಎಷ್ಟಾಗ್ತದೆ, -1/1, 0 ಡಿವೈಡೆಡ್ ಬೈ ಯಾವುದೇ ಸಂಖ್ಯೆ ಅಂದರೆ 0 ಬೈ ಎನಿಥಿಂಗ್ ಅಂದರೆ ನಮಗೆ ಅದರ ಬೆಲೆ 0ನೇ ಆಗಿರ್ತದೆ. ಸೊ ಇದರ ಬೆಲೆ ಎಷ್ಟಾಯಿತು ಹಾಗಾದರೆ, -1, 0 ಆಯಿತು. ಹಾಗಾದರೆ ಪಿ ಬಿಂದುವಿನ ನಿರ್ದೇಶಾಂಕ ಪಿ ಆಫ್ x, y ಎಷ್ಟು ಬಂತು, -1, 0. ಅಂದರೆ ತ್ರೈಭಾಜಕ ಬಿಂದುಗಳಲ್ಲಿ ಮೊದಲನೇ ಬಿಂದುವಿನ ನಿರ್ದೇಶಾಂಕ -1, 0 ಆಗಿದೆ. ಈಗ ನಾವೇನು ಮಾಡಬೇಕು, ಕ್ಯೂ ಬಿಂದುವಿನ ನಿರ್ದೇಶಾಂಕವನ್ನು ಕಂಡುಹಿಡಿಬೇಕು. ಇಲ್ಲಿ ಕ್ಯೂ ಬಿಂದು ಏನು ಮಾಡುತ್ತೆ, ಎ ಬಿಯನ್ನು 1 + 2 2:1 ಅನುಪಾತದಲ್ಲಿ ವಿಭಾಗಿಸ್ತದೆ. ಆ ರೀತಿ ನಾವೇನು ಮಾಡಬೇಕು, 2:1 ಅಂತ ಹೇಳಿ ತಗೊಂಡು ಲೆಕ್ಕವನ್ನು ಮಾಡಬೇಕಾಗ್ತದೆ. ಇಲ್ಲಿ ಕ್ಯೂ ಬಿಂದು ಇಲ್ಲಿ ನೋಡ್ಬೋದು, ನಾವು ಗಮನಿಸ್ಬೋದು, ಕ್ಯೂ ಬಿಂದು ಏನಾಗುತ್ತೆ 2:1 ಅನುಪಾತದಲ್ಲಿ ವಿಭಾಗಿಸ್ತದೆ. ಆಗ ನಾವಿಲ್ಲಿ ಪಿಯನ್ನು ಪರಿಗಣನೆಗೆ ತೆಗೆದುಕೊಳ್ಬಾರ್ದು. ಚಿತ್ರವನ್ನು ಬರೆಯೋ ಅವಶ್ಯಕತೆ ಇಲ್ಲ, ಅರ್ಥ ಆಗಲಿ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕ್ಯೂ ಬಿಂದುವು ಎ ಬಿಯನ್ನು 2:1 ಅನುಪಾತದಲ್ಲಿ ವಿಭಾಗಿಸ್ತಾ ಇದೆ. ಹಾಗಾಗಿ ಎ ಯ ನಿರ್ದೇಶಾಂಕಗಳಾದಂತಹ 2, -2 x1 y1 ಹಾಗೆ ಬಿ ಯ ನಿರ್ದೇಶಾಂಕವಾದಂತಹ -7, 4 x2 y2 ಅಂತ ಹೇಳಿ, ಹಾಗೆ m1:m2 ಇಲ್ಲಿ 2:1 ಆಗುತ್ತೆ. ಈ ಒಂದು ಬೆಲೆಗಳನ್ನು ನಾವೇನು ಮಾಡೋಣ, ಭಾಗ ಪ್ರಮಾಣ ಸೂತ್ರಕ್ಕೆ ಅಪ್ಲೈ ಮಾಡೋಣ. ಸೊ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ಕ್ಯೂನ ನಿರ್ದೇಶಾಂಕಗಳು. ಹಾಗಾಗಿ ಕ್ಯೂ ಆಫ್ x, y = m1 ಅಂದರೆ ಎಷ್ಟಿದೆ 2 ಇಂಟು x2 ಅಂದರೆ -7 ಪ್ಲಸ್ m2 ಎಷ್ಟಿದೆ 1 ಇಂಟು x1 ಎಷ್ಟಿದೆ
2 ಡಿವೈಡೆಡ್ ಬೈ m1 ಪ್ಲಸ್ m2 2 ಪ್ಲಸ್ 1 ಕಮ m1 ಅಂದರೆ 2 ಇಂಟು y2 ಎಷ್ಟಿದೆ 4 ಪ್ಲಸ್ m2 ಅಂದರೆ 1 ಇಂಟು y1 ಎಷ್ಟಿದೆ -2 ಡಿವೈಡೆಡ್ ಬೈ m1 ಪ್ಲಸ್ m2 2 ಪ್ಲಸ್ 1 ಈಗ ಇದನ್ನು ಸುಲಭೀಕರಿಸೋಣ ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್ 7 2 14 ಎಲ್ಲ ಪ್ಲಸ್ ಇದೆ ಸೊ ಪ್ಲಸ್ 1 2 2 ಡಿವೈಡೆಡ್ ಬೈ 2 ಪ್ಲಸ್ 1 ಅಂದರೆ 3 ಕಮ 2 4 8 ಪ್ಲಸ್ ಇಂಟು ಪ್ಲಸ್ 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 ಇಂಟು ಮೈನಸ್ ಮೈನಸ್ 1 2 2 ಡಿವೈಡೆಡ್ ಬೈ 2 ಪ್ಲಸ್ 1 ಅಂದರೆ 3 ಇಸ್ ಈಕ್ವಲ್ ಟು ಮೈನಸ್ 14 ಪ್ಲಸ್ 2 ಅಂದರೆ ಮೈನಸ್ 12 ಡಿವೈಡೆಡ್ ಬೈ 3 ಕಮ 8ರಲ್ಲಿ 2 ಹೋದರೆ ಪ್ಲಸ್ 6 ಡಿವೈಡೆಡ್ ಬೈ 3 ಇಲ್ಲಿ 3 1 3 3 4 12 ಸೊ ಇಲ್ಲೇನಾಗುತ್ತೆ ಬೆಲೆ -4 ಕಮ 3 1 3 3 2 6 ಸೊ 2 ಹಾಗಾದರೆ ಕ್ಯೂ ಬಿಂದುವಿನ ನಿರ್ದೇಶಾಂಕಗಳು ನಮಗೆ ಏನು ದೊರಕಿದ್ವು -4 ಕಮ 2 ಅಂತ ಹೇಳಿ ನಮಗೆ ದೊರಕಿತು ಆದ್ದರಿಂದ ಎ ಬಿ ಬಿಂದುಗಳನ್ನು ಸೇರಿಸುವಂತಹ ರೇಖಾಖಂಡದ ತ್ರೈಭಾಜಕ ಬಿಂದುಗಳ ನಿರ್ದೇಶಾಂಕಗಳು ಪಿ -1, 0 ಮತ್ತು ಕ್ಯೂ -4, 2 ಆಗಿದೆ.